ಮಾಡೋದು ಚೆನ್ನಾಗಿ ಗೊತ್ತಿದ್ದರೆ ಹೆಂಗೆ ಬೇಕಾದರೂ ಆಟ ಆಡಿ ಅದರಲ್ಲಿ ಬರಿಬೋದು. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮಕ್ಕಳೇ, ಇಲ್ಲಿ ನೋಡಿ LHS ಅಲ್ಲಿ ಈ ರೀತಿ ಕಾಸ್ ಎ ಕೊಟ್ಬಿಟ್ಟಿದ್ದಾರೆ. ಸಿಂಪ್ಲೆಸ್ಟ್ ಫಾರ್ಮಲ್ಲಿದೆ, ಕಾಸ್ ಎ ಸೈನ್ ಎ ಇದೆ. ಇದು 1 + sin a / cos a ಅಂತಿದೆ. ಈಗ ನಾವು ಇದನ್ನೇ ಲಾಸಹ ತಗೊಳ್ಳೋಣ ಮಕ್ಕಳೇ, ಯಾಕಂದರೆ ಇದು ಸುಲಭ ರೂಪದಲ್ಲಿದೆ. ಇನ್ನು ಏನು ಮಾಡೋಕ್ಕಾಗಲ್ಲ, ನಾವು ಇದರಲ್ಲಿ ಸೈನ್ ಎನೇ ತೊಗೊಳ್ಳೋಣ. 1 + sin a × cos a. ಓಕೆ, ಇಲ್ಲಿ 1 + sin a ಇದು ಹೇಗೆ ಮಾಡೋದು ಅಂತ ಹೇಳಿದ್ರೆ, cos a / 1 + sin a ಅನ್ನು ಈ LCM ಇದೆಯಲ್ವಾ, ಅದರಿಂದ ನಾವೇನು ಮಾಡಬೇಕು, ಗುಣಿಸ್ಬೇಕು, ಮಲ್ಟಿಪ್ಲೈ ಮಾಡಬೇಕು. 1 + sin a × cos θ ಅಂತ. ಓಕೆ, ಆಗ ಇಲ್ಲೆಲ್ಲ ಎ ಇರೋದ್ರಿಂದ ಇದನ್ನು ಸಹ ನಾನು ಏನು ಬರಿಬೇಕು, ಎ ಅಂತ ಬರಿಬೇಕು. ಓಕೆ, ಇದು ಸಹ ಎ ಅಂತ ಬರಿಬೇಕು. ಈಗ ನೋಡಿ 1 + sin a 1 + sin a ಕ್ಯಾನ್ಸಲ್ ಆಗಿ cos × cos cos a × cos a cos ಸ್ಕ್ವಯರ್ a. ಅರ್ಥ ಆಯ್ತಾ ಮಕ್ಕಳೇ ಹೇಗೆ ಬಂತು ಅಂತ? ಅದೇ ಥರ ಇದನ್ನು 1 + sin a / ಇಲ್ಲಿರೋದು cos a, ಅದನ್ನು ಹಾಗೆ ಬರ್ಕೊಳ್ಳಿ cos a ಇಂಟು LCM ಯಾವುದು, 1 + sin a × cos a. ಓಕೆ, ಇದು ನಮ್ಮಲ್ಲಿರುವಂತಹ LCM, ಅದನ್ನು ಹೀಗೆ ಬರ್ಕೊಂಡಿದ್ದೀನಿ. ಇಲ್ಲಿ cos a ಕ್ಯಾನ್ಸಲ್ ಆಗಿ ಇಲ್ಲಿ ಬರೋದು 1 + sin a 1 + sin a. ಆಗ ಏನಾಯಿತು, ಪ್ಲಸ್ 1 + sin a ಹೋಲ್ ಸ್ಕ್ವಯರ್ ಆಯಿತು. ಹೌದಲ್ಲ ಮಕ್ಕಳೇ? a + b ಇದು a + b × a + b, ಅಥವಾ ಇದನ್ನು ಫುಲ್ಲನ್ನು ನಾನು ಎ ಅಂತ ತೊಗೊಂಡ್ರೆ, ಇದು ಸಹ ಫುಲ್ಲನ್ನು ಎ ಅಂತ ತೊಗೊಂಡ್ರೆ, ಇದು ಸೇಮ್ ಇದೆಯಲ್ಲ 1 + sin a, ಇಲ್ಲೂ ಸಹ 1 + sin a ಸೇಮ್ ಇರೋದ್ರಿಂದ ಎ ಅಂತ ತೊಗೊಂಡ್ರೆ ನೀವು a × a ಸ್ಕ್ವಯರ್ ಅಂತ ಬರೆಯಲ್ವಾ, ಅದೇ ಥರ ನಾನು ಇಲ್ಲಿ ಬರೆದಿದ್ದು 1 + sin a ಹೋಲ್ ಸ್ಕ್ವಯರ್ ಅಂತ ಬರ್ತಿದ್ದೀನಿ. ಈಗ ಕಾಸ್ ಸ್ಕ್ವಯರ್ ನಮಗೆ ಬರಬೇಕಾಗಿದ್ದು ಬರೇ ಸೀಕೆಂಡ್ ಬರಬೇಕು. ನೋಡೋಣ ಏನು ಮಾಡಲಿಕ್ಕಾಗುತ್ತೆ ಅಂತ. ಕಾಸ್ ಸ್ಕ್ವಯರ್ a ಪ್ಲಸ್ a + b ಹೋಲ್ ಸ್ಕ್ವಯರ್ ಆದರೆ 1 ಸ್ಕ್ವಯರ್ ಪ್ಲಸ್ ಸೈನ್ ಸ್ಕ್ವಯರ್ a ಪ್ಲಸ್ 2 × 1 × sin a ಅಲ್ವಾ ಮಕ್ಕಳೇ? 2 × a × b, a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಪ್ಲಸ್ 2 × a × b ಅಂತಾಗುತ್ತೆ. a1 ಅಂತಾದರೆ a1 × sin a. ಈಗ ನಾನೇನು ಮಾಡ್ತೀನಿ ಅಂದರೆ, ನಮಗೆ ಫಾರ್ಮುಲಾ ನಾವು ಯಾವಾಗಲೂ ಕಲ್ತಿದ್ದೀವಿ, ಕಾಸ್ ಸ್ಕ್ವಯರ್ a ಪ್ಲಸ್ ಸೈನ್ ಸ್ಕ್ವಯರ್ a ಅಥವಾ ಸೈನ್ ಸ್ಕ್ವಯರ್ a ಪ್ಲಸ್ ಕಾಸ್ ಸ್ಕ್ವಯರ್ a = ಎಷ್ಟು, 1. ಇದನ್ನು ಯಾವಾಗಲೂ ಕನ್ಸಲ್ಲಿ ಕೇಳಿದ್ರು ನಾವು ಹೇಳಿ ಗೊತ್ತಿರಬೇಕು. ಈ ಫಾರ್ಮುಲಾಸ್ 3 ಐಡೆಂಟಿಟೀಸ್ ಇದೆಯಲ್ವಾ, ಅದು. ಇಲ್ಲಿ ನಾನು ಏನು ಮಾಡ್ತೀನಿ ಅಂತೇಳಿದ್ರೆ, ಬೈ ಇದನ್ನು ಹಾಗೆ ಬರೀರಿ, 1 + sin a × cos a. ಓಕೆ, ಇಲ್ಲಿ ಕಾಸ್ ಸ್ಕ್ವಯರ್ a ಸೈನ್ ಸ್ಕ್ವಯರ್ a ಇದೆ. ಕಾಸ್ ಸ್ಕ್ವಯರ್ a ಪ್ಲಸ್ ಸೈನ್ ಸ್ಕ್ವಯರ್ a ಏನಂತ ಗೊತ್ತಿದೆ ನಮಗೆ, 1 ಪ್ಲಸ್ ಈ ಒಂದನ್ನು ಹಾಗೆ ಬರಿತೀನಿ, ಪ್ಲಸ್ 2 sin θ. ಎಲ್ಲಿ ಬಂದಿದ್ದು ಗೊತ್ತಾಯ್ತಲ್ವ, ಸೈನ್ θ ಅಲ್ಲ ಸೈನ್ a, ಇಲ್ಲಿಂದ ಬಂತು 2 sin a, ಅದನ್ನು ಬರಿತೀನಿ. ಇದು ಕ್ಯಾನ್ಸಲ್ ಆಯ್ತಲ್ಲ. ಕಾಸ್ ಸ್ಕ್ವಯರ್ a ಪ್ಲಸ್ ಸೈನ್ ಸ್ಕ್ವಯರ್ a = 1 ಅಂತ ಬರ್ಕೊಂಡಿದ್ದೀನಿ. ಬೈ ಈಗ ನಾವು ಕಾಸ್ × 1 cos a ಪ್ಲಸ್ ಸೈನ್ × cos a sin a cos a. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ನಾನು ಏನು ಮಾಡಬೇಕು, 1 + 1 ಎಷ್ಟಾಗುತ್ತೆ, 2 ಪ್ಲಸ್ 2 sin a ಹೋಲ್ ಡಿವೈಡೆಡ್ ಬೈ cos a. ಇಲ್ಲಿ ಸಾಮಾನ್ಯ cos a ಬರ್ತದೆ, ನಾನು cos a ನ ಹೊರಗೆ ತೆಗೆದು ಒಳಗೆ 1 + sin a ಅಂತ ಬರಿಬೋದಾ? ಇಲ್ಲಿ cos a ಇಲ್ಲೂ ಇದೆ, cos a ಇಲ್ಲೂ ಇದೆ. ಆಗ ನಾನು ಹೊರಗೆ ತೆಗಿತೀನಿ, ಕಾಮನ್ ಅಂತ cos a ಹೊರಗೆ ತೆಗಿತೀನಿ. cos a × 1 cos a ಬರ್ತದೆ, cos a × sin a cos a sin a ಬರ್ತದೆ. ಅರ್ಥ ಆಯ್ತಲ್ವ ಹೇಗೆ ಮಾಡಿದ್ದು ಅಂತ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ 2 ಕಾಮನ್ನ ತೆಗಿಬೇಕು. 2 × 1 + sin a ಬೈ cos a ಕಾಮನ್ ತೆಗೆದಿದ್ದೀನಿ ಇಂಟು 1 + sin a. ಇಲ್ಲಿ 1 + sin a 1 + sin a ಕ್ಯಾನ್ಸಲ್ ಆಗಿ 2 ಬೈ cos a 1 cos a ಅಂತ ಹೇಳಿದ ತಕ್ಷಣ ಸೀಕೆಂಟ್ a, ಇಲ್ಲಿ 2 ಇರೋದ್ರಿಂದ ಈ 2 ಅನ್ನು ಹೀಗೆ ಬರಿತೀರಾ, ಇಂಟು ಸೀಕೆಂಟ್ a. ಹೆನ್ಸ್ ಪ್ರೂವ್ಡ್ LHS = RHS. ಅಷ್ಟೇ. ಅರ್ಥ ಆಯ್ತಲ್ವ? ಈಸಿ ಇದೆಯಲ್ವ? ಕಾಸ್ ಥೀಟಾದನ್ನೇ ಏನಾದ್ರು ಮಾಡ್ಲಿಕ್ಕಾಗ್ತದ ನೋಡಿ, ಅದನ್ನೇ ಮಾಡ್ಕೊಂಡು ಹೋಗಿ. ಕಾಸ್ ಥೀಟಾ ಆ ರೀತಿ ಏನಾದರೂ ಬಂದಾಗ ನಾವು ಅದನ್ನು ಸುಲಭ ರೂಪಕ್ಕೆ ತಗೋಬೇಕು. ಸೈನ್ ಥೀಟಾ ಬೈ ಕಾಸ್ ಥೀಟಾ ಅದನ್ನು ಕಲ್ತಿರ್ಬೇಕು ಮಕ್ಕಳೇ, ಕಲಿಯೋದಿದ್ರೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಓಕೆ ಮಕ್ಕಳೇ, ಟ್ಯಾನ್ ಥೀಟಾ ಬೈ 1 ಕಾಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಬೈ 1 ಟ್ಯಾನ್ ಥೀಟಾ ಅಂತ ಕೊಟ್ಟಿದ್ದಾರೆ. ನಾವು ಏನಂತ ಪ್ರೂವ್ ಮಾಡಬೇಕು, = 1 + sec ಥೀಟಾ ಇಂಟು ಕಾಸ್ ಥೀಟಾ ಕೊಸೆಕ್ ಥೀಟಾ. ಈಗ ಯಾವಾಗಲೂ ಆದಷ್ಟು ನಾವು ಟ್ರೈ ಮಾಡಬೇಕು ಇದರಲ್ಲಿ ಬರುತ್ತಾ ಅಂತ, ಸೈನ್ ಕಾಸಲ್ಲೇ ಮಾಡ್ಲಿಕ್ಕೆ ನೋಡೋಣ. ಸೊ ಟ್ಯಾನ್ ಥೀಟಾ ಅಂತ ಹೇಳ್ತಾ ಬರೀತೀರಾ, ಸೈನ್ ಥೀಟಾ ಬೈ ಕಾಸ್ ಥೀಟಾ, ಆಮೇಲೆ ಹೋಲ್ ಬೈ ಡಿವೈಡೆಡ್ ಬೈ
ಒಂದು ಮೈನಸ್ ಕಾಟ್ ತೀಟ ಅಂದರೆ ಕಾಸ್ ತೀಟ ಬೈ ಸೈನ್ ತೀಟ. ಓಕೆ, ಇಲ್ಲಿ ಈ ಪ್ಲಸ್ಸನ್ನು ಇಲ್ಲಿ ಬರಿತೀನಿ, ಪ್ಲಸ್ ಇಲ್ಲಿ ಕಾಟ್ ಇರೋದು, ಆಗ ನಾನು ಮೇಲೆ ಏನು ಬರೀಬೇಕು, ಕಾಸ್ ತೀಟ ಬೈ ಸೈನ್ ತೀಟ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ತೀಟ ಅಂದರೆ ಇಲ್ಲಿ ಸೈನ್ ತೀಟ ಬೈ ಕಾಸ್ ತೀಟ. ಇಷ್ಟು ಎಲ್ಲರಿಗೂ ಗೊತ್ತಾಯ್ತು. ಈ ಎಡಗಡೆ ಇರೋದನ್ನು LHS ಅಲ್ಲಿರೋದನ್ನು ನಾವು ಈ ರೀತಿ ಸೈನ್ ತೀಟ ಕಾಸ್ ತೀಟ ರೂಪದಲ್ಲಿ ಬರೆಯೋದು. ಓಕೆ, ಈಗ ನೋಡಿ ಮಕ್ಕಳೇ, ಈಗ 1/2 ಡಿವೈಡೆಡ್ ಬೈ 2/1 ಅಂತಿದ್ರೆ ನೀವೇನು ಮಾಡ್ತೀರಾ, ಅಲ್ಲ ಅದಕ್ಕಿಂತ ಮೊದಲು ಇದು ಫ್ರ್ಯಾಕ್ಷನಲ್ಲಿದೆ, ಒಂದು ಹೋಲ್ ನಂಬರ್ ಮೈನಸ್ ಒಂದು ಫ್ರ್ಯಾಕ್ಷನ್ ಇದೆ ಅಂತ ಹೇಳಿದರೆ ಗುಣಿಸ್ಬೇಕಾದ್ರೆ ನೀವೇನು ಮಾಡ್ತೀರಾ, ಇದು LCM 2 ಆಗುತ್ತೆ, 2 1 2 2 ಮೈನಸ್ 1 ಅಂತ ಆಗುತ್ತೆ, ಅಡ್ಡಗುಣಕಾರ ಮಾಡ್ತೀರಾ, ಈಕ್ವಲ್ ಟು 1. ಅದೇ ಥರ ಇದನ್ನು ಮೇಲಿಂದ ಹಾಗೆ ಬರ್ಕೊಳ್ತೀನಿ, ಸೈನ್ ತೀಟ ಬೈ ಕಾಸ್ ತೀಟ ಡಿವೈಡೆಡ್ ಬೈ ಇದು ಮತ್ತು ಇದನ್ನು ಏನು ಮಾಡಬೇಕು, ಅಡ್ಡಗುಣಕಾರ ಮಾಡಬೇಕು. ನಾವು ಇದನ್ನು ಮತ್ತು ಇದನ್ನು ಅಡ್ಡಗುಣಕಾರ ಮಾಡಿ 2 2 ಬರ್ತಲ್ಲ, ಆಗ ಸೈನ್ ತೀಟ ಇಂಟು 1 ಏನಾಗುತ್ತೆ, ಇಲ್ಲಿ ಸೈನ್ ತೀಟ ಆಗುತ್ತೆ, ಮೈನಸ್ ಕಾಸ್ ತೀಟನ ಹಾಗೆ ಇಲ್ಲಿ 1 ಹಾಗೆ ಬರೆದ್ರಲ್ವ, ಹಾಗೆ ಇಲ್ಲಿ ಮೈನಸ್ ಬರೆದು ಕಾಸ್ ತೀಟನ ಹಾಗೆ ಬರೀರಿ, ಬೈ ಏನಂತ ಬರೀತೀರಾ, ಸೈನ್ ತೀಟನ ಇಲ್ಲಿ ಕೆಳಗೆ ಬರೀತೀರಾ. ಓಕೆ, ಇಷ್ಟು ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಪ್ಲಸ್ ಇದೂ ಅದೇ ಥರ ಬರೀರಿ, ಮೇಲೆ ಕಾಸ್ ತೀಟ ಬೈ ಸೈನ್ ತೀಟ ಹೋಲ್ ಡಿವೈಡೆಡ್ ಬೈ, ಈಗ ಇದು ಮತ್ತು ಇದನ್ನು ಗುಣಿಸ್ತೀರಾಗ ಏನಾಯ್ತು ಇಲ್ಲಿ ಕಾಸ್ ತೀಟ ಮೈನಸ್ ಸೈನ್ ತೀಟನ ಆ್ಯಸ್ ಇಟ್ ಈಸ್ ಬರೀತೀರಾ, ಬೈ ಕೆಳಗಿರೋದೇನು ಕಾಸ್ ತೀಟ. ಇದು ಹೇಗೆ ಬಂದಿದ್ದು ಗೊತ್ತಲ್ಲ, ಇದನ್ನು ಯೋಚನೆ ಇಟ್ಕೊಂಡ್ರೆ ಆಯಿತು. ಓಕೆ, ಫ್ರ್ಯಾಕ್ಷನಲ್ಲಿದೆ 1/2 ಡಿವೈಡೆಡ್ ಬೈ 4/3 ಅಂತ ಕೊಟ್ಟಿದ್ರೆ, ಇದು ಮೇಲೆದು ಇದು ಭಿನ್ನರಾಶಿಯಲ್ಲಿದೆ, ಕೆಳಗಿದು ಸಹ ಭಿನ್ನರಾಶಿಯಲ್ಲಿದ್ದರೆ ನಾವೇನು ಮಾಡ್ತೀವಿ, 1/2 ಇದನ್ನು ಮೇಲಕ್ಕೆ ತಗೊಂಡು ಇಂಟು ಅಂತ ಮಾಡಿ ಇದನ್ನು ತಲೆ ಕೆಳಗೆ ಬರಿತೀವಿ. ಹೇಗೆ 3/4 ಅಂತ ಬರಿತೀವಿ, ಹೌದು ತಾನೆ? ಅದೇ ಥರ ಇದನ್ನು ಮಾಡಬೇಕು. ಈಗ ಸೈನ್ ತೀಟ ಬೈ ಕಾಸ್ ತೀಟ ಅಲ್ವಾ, ಇಂಟು ಅಂತ ಬರೆದು ಇಲ್ಲಿ ಕೆಳಗಿರೋದನ್ನು ತಲೆ ಕೆಳಗೆ ಮಾಡಿ, ಹಾಗೆ ಮೇಲೆ ಏನು ಯಾವ್ದು ಬರಿತೀರಾ, ಸೈನ್ ತೀಟ ಬೈ ಅಲ್ಲಿರೋದು ಸೈನ್ ತೀಟ ಮೈನಸ್ ಕಾಸ್ ತೀಟ, ಈ ಪ್ಲಸ್ಸನ್ನು ಹಾಗೆ ಬರಿತೀರಾ, ಇದನ್ನು ಬರೀರಿ, ಕಾಸ್ ತೀಟ ಬೈ ಸೈನ್ ತೀಟ ಇಂಟು ಈ ಕಾಸ್ ತೀಟ ಮೇಲೆ ಹೋಗುತ್ತೆ, ಕಾಸ್ ತೀಟ ಬೈ ಕಾಸ್ ತೀಟ ಮೈನಸ್ ಸೈನ್ ತೀಟ. ಇಷ್ಟು ಎಲ್ರಿಗೂ ಅರ್ಥ ಆಯ್ತಲ್ಲ ಮಕ್ಕಳೇ? ತೀಟ ಬೈ ಕಾಸ್ ತೀಟ ಇಂಟು ಸೈನ್ ತೀಟ ಡಿವೈಡೆಡ್ ಬೈ ಸೈನ್ ತೀಟ ಮೈನಸ್ ಕಾಸ್ ತೀಟ, ಆಮೇಲೆ ಪ್ಲಸ್ ಆಗಿ ಕಾಸ್ ತೀಟ ಬೈ ಸೈನ್ ತೀಟ ಇಂಟು ಕಾಸ್ ತೀಟ ಡಿವೈಡೆಡ್ ಬೈ ಕಾಸ್ ತೀಟ ಮೈನಸ್ ಸೈನ್ ತೀಟ. ಇದೇ ಮೇಲಿದ್ದಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಿ, ಇಲ್ಲಿ ಸೈನ್ ಇಂಟು ಸೈನ್ ಆಗೇನಾಗುತ್ತೆ, ಇಲ್ಲಿ ಸೈನ್ ಸ್ಕ್ವಯರ್ ತೀಟ. ಓಕೆ, ಬೈ ಇಲ್ಲಿ ಕಾಸ್ ಇಂಟು ಅದನ್ನು ಹಾಗೆ ಬರೀರಿ, ಕಾಸ್ ತೀಟ ಇಂಟು ಸೈನ್ ತೀಟ ಮೈನಸ್ ಕಾಸ್ ತೀಟ. ಮಕ್ಕಳೇ ಇಲ್ಲಿ ನೋಡಿ, ಇದು ಸೈನ್ ತೀಟ ಮೈನಸ್ ಕಾಸ್ ತೀಟ, ಇದು ಕಾಸ್ ತೀಟ ಮೈನಸ್ ಸೈನ್ ತೀಟ. ನಾನು ಈಗ ಇದೇ ಥರ ಮಾಡಬೇಕು ಅಂತ ಹೇಳಿದ್ರೆ ಮೈನಸ್ಸಿಂದ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಯ್ತಲ್ಲ, ಮೈನಸ್ಸಿಂದ ಇಲ್ಲಿ ಸೈನ್ ತೀಟ ಬರಿತೀನಿ. ಈಗ ನೋಡಿ, ಮೈನಸ್ ಸೈನ್ ತೀಟ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಸೈನ್ ತೀಟ ಬರುತ್ತೆ. ಇಲ್ಲಿ ಮೈನಸ್ ಕಾಸ್ ತೀಟ ಅಂತ ಹಾಕಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ತೀಟ ಬರ್ತದಲ್ವಾ, ಆಗ ಇದನ್ನು ನಾನು ಏನು ಮಾಡ್ತೀನಿ, ಇದನ್ನು ಆಚೆ ಮಾಡಲಿಕ್ಕೋಸ್ಕರ ಈ ಮೈನಸ್ಸಿಂದ ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ, ಆಗ ಈ ಸೈನ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಈ ಮೈನಸನ್ನು ಹೊರಗೆ ತೆಗಿತೀನಿ, ಯಾಕೆಂದರೆ ನನಗೆ ಇಲ್ಲಿ ಸೈನ್ ತೀಟ ಮೈನಸ್ ಕಾಸ್ ತೀಟ ಬೇಕು, ಇಲ್ಲಿ ಕಾಸ್ ತೀಟ ಮೈನಸ್ ಸೈನ್ ತೀಟ ಆಗಿಬಿಟ್ಟಿದೆ. ಇಲ್ಲಿ ಮೈನಸ್ ಇದು ಫಸ್ಟ್ ಬರಬೇಕು, ಸೈನ್ ತೀಟ ಫಸ್ಟ್ ಬರಬೇಕು ಅಂತಂದರೆ ಈ ಮೈನಸನ್ನು ತೆಗೆದು ಇಲ್ಲಿ ಅಂದರೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಸೈನ್ ತೀಟ ಬಂತು, ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ತೀಟ ಆ್ಯಸ್ ಇಟ್ ಈಸ್ ಬಂತು, ಏನು ಚೇಂಜ್ ಆಗಿಲ್ಲ. ಜಸ್ಟ್ ಚಿಹ್ನೆಯನ್ನು ಈ ಕಡೆ ಹೊರಗೆ ತೊಗೊಳ್ತೀನಿ, ಆಗ ನನಗೆ ಕಾಸ್ ತೀಟ ಇಂಟು ಮೇಲೆ ಕಾಸ್ ತೀಟ ಏನಾಗುತ್ತೆ, ಕಾಸ್ ಸ್ಕ್ವಯರ್ ತೀಟ ಬೈ ಸೈನ್ ತೀಟ ಇಂಟು ಸೈನ್ ತೀಟ ಮೈನಸ್ ಕಾಸ್ ತೀಟ. ಯಾಕೆ ಮಾಡಿದ್ದು ಗೊತ್ತಿದ್ದಲ್ಲ ನಮಗೆ, ಸಾಮಾನ್ಯ ಸಿಗಬೇಕಾದ್ರೆ. ಈಗ ನೋಡಿ, ಲಾಸಹ ತೆಗಿಬೇಕಾದ್ರೆ ನಮಗೆ ಇಲ್ಲಿ ಸೈನ್ ತೀಟ ಕಾಸ್ ತೀಟ ಮೈನಸ್ ಸೈನ್ ತೀಟ ಕಾಸ್ ತೀಟ ಇಲ್ಲಿದೆ, ಇಲ್ಲಿ ಸೈನ್ ತೀಟ ಕಾಸ್ ತೀಟ ಇದೆ. ಆಗ ನಾವು ಬರಿಬೇಕಾದ್ರೆ ಲಾಸಹ LCM ಬರಿಬೇಕಾದ್ರೆ ಸೈನ್ ತೀಟ ಆಮೇಲೆ ಕಾಸ್ ತೀಟ ಆಮೇಲೆ ಬ್ರ್ಯಾಕೆಟಲ್ಲಿ ಎರಡು ಕಡೆಯೂ ಏನು ಸೇಮ್ ಇದೆ, ಸೈನ್ ತೀಟ ಮೈನಸ್ ಕಾಸ್ ತೀಟನ ಬರಿತೀರ. ಓಕೆ, ಈಗ ಲಾಸಹ ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಿದೆ. ಈಗ ಸೈನ್ ಸ್ಕ್ವಯರ್ ತೀಟ ಭಿನ್ನರಾಶಿ ಬರಿಬೇಕಾದ್ರೆ ಹೀಗೆ ಬರಿತೀವಿ ನೋಡಿ, ಕಾಸ್ ತೀಟ ಇಂಟು ಸೈನ್ ತೀಟ ಮೈನಸ್ ಕಾಸ್ ತೀಟ, ಆಮೇಲೆ HCF ಅನ್ನು ಬರಿತೀವಿ, LCM ಅನ್ನು ಬರಿತೀವಿ. LCM ಇದೆ ಯಾವುದು, ಸೈನ್ ತೀಟ ಇಂಟು ಕಾಸ್ ತೀಟ ಇಂಟು ಸೈನ್ ತೀಟ ಮೈನಸ್ ಕಾಸ್ ತೀಟ. ನೋಡಿ ಮಕ್ಕಳೇ, ಕಾಸ್ ತೀಟ ಸೈನ್ ತೀಟ ಮೈನಸ್ ಕಾಸ್ ತೀಟ ಇಷ್ಟು ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು ಸೈನ್ ತೀಟ. ಸೈನ್ ತೀಟ ಇಂಟು ಸೈನ್ ತೀಟ ಏನಾಗುತ್ತೆ, ಸೈನ್ ಕ್ಯೂಬ್ ತೀಟ ಆಗುತ್ತೆ, ಮೈನಸ್ ಇಲ್ಲಿ ಕಾಸ್ ಸ್ಕ್ವೇರ್ ತೀಟ, ಇಲ್ಲೂ ಹಾಗೆ ನೋಡಿ, ಸೈನ್ ತೀಟ ಮೈನಸ್ ಕಾಸ್ ತೀಟ ಇಷ್ಟು ಹೋಗುತ್ತೆ, ಉಳ್ಕೊಳ್ಳೋದು ಕಾಸ್ ತೀಟ ಇಂಟು ಕಾಸ್ ಸ್ಕ್ವೇರ್ ತೀಟ ಏನಾಯಿತು, ಕಾಸ್ ಕ್ಯೂಬ್ ತೀಟ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಯಾವ ರೂಪದಲ್ಲಿದೆ ಅಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮಲ್ಲಿದೆ ಮಕ್ಕಳೇ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಮೈನಸ್ ಬಿ ಫಾರ್ಮುಲಾ ಕಲ್ತಿರಬೇಕು, ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಎ ಬಿ
ಪ್ಲಸ್ ಬಿ ಸ್ಕ್ವೇರ್. ಇದು ಫಾರ್ಮುಲಾ. ಎ ಅಂತ ಹೇಳಿದ್ರೆ ಸೈನ್ ತೀಟಾ, ಬಿ ಅಂತ ಹೇಳಿದ್ರೆ ಕಾಸ್ ತೀಟಾ. ಆಗ ಈ ಫಾರ್ಮಲ್ಲಿ ಬರೆಯೋಣ. ಆಗ ಬರಿಬೇಕಾದ್ರೆ ಮೇಲೆ ಸೈನ್ ಕ್ಯೂಬ್ ತೀಟಾ ಮೈನಸ್ ಕಾಸ್ ಕ್ಯೂಬ್ ತೀಟವನ್ನು ನಾನು ಏನಂತ ಬರಿತೀನಿ, ಸೈನ್ ತೀಟಾ ಮೈನಸ್ ಕಾಸ್ ತೀಟಾ. ಎ ಮೈನಸ್ ಬಿ ಬರಬೇಕಲ್ವ ಫಸ್ಟು, ಅದನ್ನು ಬರ್ತೀನಿ. ನೆಕ್ಸ್ಟ್ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಏನಿಲ್ಲಿ ಸೈನ್ ಸ್ಕ್ವಯರ್ ತೀಟಾ, ಮತ್ತು ಪ್ಲಸ್ ಇಲ್ಲಿ ಎ ಬಿ ಅಂತಿದೆ. ಎ ಬಿ ಅಂದರೆ ಎ ಅಂದರೆ ಇಲ್ಲೇನು ಸೈನ್ ತೀಟಾ, ಬಿ ಅಂದ್ರೇನು ಕಾಸ್ ತೀಟಾ. ಓಕೆ, ಪ್ಲಸ್ ಇಲ್ಲಿ ಬಿ ಸ್ಕ್ವೇರ್ ಇದ್ದ ಜಾಗದಲ್ಲಿ ಏನು ಬರಬೇಕು ನಾನು, ಕಾಸ್ ಸ್ಕ್ವಯರ್ ತೀಟಾ ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ, ಸೈನ್ ತೀಟಾ ಇಂಟು ಕಾಸ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಅಲ್ಲ ಮಕ್ಕಳೇ. ಈಗ ನೋಡಿ, ಈ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ, ಇಲ್ಲೂ ಮೇಲೇನು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಇದೆ, ಇಲ್ಲೂ ಸೈನ್ ತೀಟಾ ಆಗಿದೇನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಉಳ್ಕೊಳ್ಳೋದು ಸೈನ್ ಸ್ಕ್ವಯರ್ ತೀಟಾ ಮತ್ತು ಕಾಸ್ ಸ್ಕ್ವಯರ್ ತೀಟಾ. ಅದನ್ನು ಪಕ್ಕಕ್ಕೆ ಬರೆದ ತಕ್ಷಣ, ಅದನ್ನು ನೋಡಿದ ತಕ್ಷಣ ನಮಗೆ ಏನೋ ಒಂದು ಯೋಚನೆ ಬರಬೇಕು. ಏನು ಯೋಚನೆ ಬರುತ್ತೆ, ಸೈನ್ ಸ್ಕ್ವಯರ್ ತೀಟಾ ಐಡೆಂಟಿಟೀಸು ಅಲ್ವಾ, ನಿತ್ಯ ಸಮೀಕರಣ. ಕಾಸ್ ಸ್ಕ್ವಯರ್ ತೀಟಾ ಈಕ್ವಲ್ ಟು ಎಷ್ಟು, ಒಂದು ಬೆಲೆ. ಆಗ ಇದನ್ನು ಪಕ್ಕಕ್ಕೆ ಹಾಕಿದಾಗ ನಮ್ಗೆ ಏನಾಗುತ್ತೆ, ಒಂದು. ಅದನ್ನು ಡೈರೆಕ್ಟ್ ಬರ್ತಾ ಇದ್ದೀನಿ, ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ತೀಟಾ ಈಕ್ವಲ್ ಟು 1 ಇಲ್ಲಿ ಬರ್ಕೊಳ್ಳಿ. ಉಳ್ಕೊಂಡಿದ್ದು ಏನು, 1 ಸೈನ್ ತೀಟಾ ಇಂಟು ಕಾಸ್ ತೀಟಾ. ಕೆಳಗೆ ಏನು ಉಳ್ಕೊಳ್ತು, ಕೆಳಗೆ ಉಳ್ಕೊಂಡಿದ್ದು ಸೈನ್ ತೀಟಾ ಇಂಟು ಕಾಸ್ ತೀಟಾ. ಓಕೆ, ಈಗ ನಾವು ಇದನ್ನು ಭಿನ್ನರಾಶಿಯಲ್ಲಿ ಬರೋಣ. 1 ಈ ಒಂದು ಬೈ ಇದನ್ನು ಬರೀರಿ, ಸೈನ್ ತೀಟಾ ಇಂಟು ಕಾಸ್ ತೀಟಾ ಪ್ಲಸ್ ಇಲ್ಲಿ ಸೈನ್ ತೀಟಾ ಇಂಟು ಕಾಸ್ ತೀಟಾ ಮೇಲಿರೋದು ಇದು ಸೈನ್ ತೀಟಾ ಇಂಟು ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ. ಈ ಸೈನ್ ತೀಟಾ ಕಾಸ್ ತೀಟಾ ಹೋಗುತ್ತೆ, ಇದು ಉಳ್ಕೊಳ್ಳುತ್ತೆ. ಇದನ್ನು ನಾನು ಹೇಗೆ ಬರಿಬೋದು ಅಂತ ಹೇಳಿದ್ರೆ, 1 ಸೈನ್ ತೀಟಾ ಇಂಟು 1 ಕಾಸ್ ತೀಟಾ ಅಂತ ಬರಿಬೋದು. ನಮಗೆ ಗೊತ್ತು, ಈ ಒಂದನ್ನು ಹಾಗೆ ಬರೆದಿದ್ದೀನಿ. ಸರಿ, ಇದು ಸೈನ್ ತೀಟಾ ಕ್ಯಾನ್ಸಲ್ ಆದಾಗ ಇಲ್ಲಿ 1 ಉಳಿತದೆ, ಆಗ ಇಲ್ಲಿ ಪ್ಲಸ್ 1 ಅಂತ ಬರೀಬೇಕು. ಈಗ 1 ಸೈನ್ ತೀಟಾ ಅಂತ ಹೇಳಿದ್ರೆ ಏನಂತ ಬರಿತೀನಿ, ಕೊಸೆಕ್ ತೀಟಾ ಇಂಟು 1 ಕಾಸ್ ತೀಟಾ ಅಂತ ಹೇಳಿದ್ರೆ ಏನಂತ ಬರ್ತೀನಿ, ಸೆಕ್ ತೀಟಾ ಪ್ಲಸ್ 1. ಇದೇ ತಾನೇ ಕೊಟ್ಟಿರೋದು, LHS ಇದೇ ಕೊಟ್ಟಿರೋದು. ಪ್ರೂವ್ ಅಂತ ಹೇಳಿದ್ರೆ ಈ ಕಡೆ ಆ ಕಡೆ ಕೊಟ್ಟಿದ್ದಾರೆ. ಏನಂತ ಕೊಡೋದು, 1 ಪ್ಲಸ್ ಅಲ್ವಾ, 1 ಪ್ಲಸ್ ಸೆಕ್ ತೀಟಾ ಇಂಟು ಕೊಸೆಕ್ ತೀಟಾ. ಏನಾದ್ರು ಡಿಫ್ರೆನ್ಸ್ ಇದೆಯಾ, ಆಚೆ ಬರೆದಿರೋದ್ರಿಂದ ಏನು ವ್ಯತ್ಯಾಸ ಇಲ್ಲ ಆಯಿತಾ ಮಕ್ಕಳೇ. ಕೊಸೆಕ್ ತೀಟಾ ಇಂಟು ಸೆಕ್ ತೀಟಾ ಈಕ್ವಲ್ ಟು 1 ಅಂತ ಬರೆದ್ರು ಒಂದೇ, 1 ಪ್ಲಸ್ ಸೆಕ್ ತೀಟಾ ಇಂಟು ಕೊಸೆಕ್ ತೀಟಾ ಅಂತ ಬರೆದ್ರು ಒಂದು, ಏನು ವ್ಯತ್ಯಾಸ ಇಲ್ಲ. ಸೊ LHS ಇಸ್ ಈಕ್ವಲ್ ಟು LHSನ ತೊಗೊಂಬಂದೆ, ಆನ್ಸರ್ ಬಂದು ಸಿಕ್ತು RHS. LHS ಇಸ್ ಈಕ್ವಲ್ ಟು RHS. ಇನ್ನೂ ಮೆಥಡ್ ಇರ್ಬೋದು ಮಕ್ಕಳೇ, ಬೇರೆ ಮೆಥಡ್ಸು ಇರ್ಬೋದು. ನಿಮ್ಗೆ ಯಾವ್ದು ಈಸಿ ಅನ್ಸದೆ ಅದ್ರಲ್ಲಿ ಮಾಡಿ. ಅದು ಆದಷ್ಟು ಸೈನ್ ತೀಟಾ ಕಾಸ್ ತೀಟಾದಲ್ಲಿ ಮಾಡಿದ್ರೆ ನಿಮಗೆ ಬೇಗ ಈಸಿಯಾಗಿ ಆಗುತ್ತೆ ಅಂತ ನನಗನ್ಸುತ್ತೆ, ಈಸಿಯಾಗಿ ಮಾಡ್ಬೋದು ಅಂತ. ಓಕೆ,